ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೇಗಿದ್ದೀರಾ ಗಾಯ್ಸ್? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಡೇ ಬಂದು ಗುರುವಾರ, ಆಗಸ್ಟ್ 1ನೇ ತಾರೀಕು. 1ನೇ ತಾರೀಕು ಗುರುವಾರ ಬಂದಿದೆ, ನಾನು ವಾರ ಮಾಡೋ ದಿವಸ. ಅದಕ್ಕೆ ಇವತ್ತು ಎಲ್ಲ ದೇವ್ರಿಗೆಲ್ಲ ರೆಡಿ ಆಯಿತು, ನೈವೇದ್ಯ ಮಾಡ್ಕೊಳ್ತಾ ಇದ್ದೆ. ಹಾಗೆ ಅದು ನಿಮಗೂ ಕೂಡ ಶೇರ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ಅದಕ್ಕೂ ಮುಂಚೆ ನನಗೆ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದರು. ಆ ಕಮೆಂಟ್ಗೆ ಏನು ಕೇಳಿದ್ದಾರೆ ಅವರು ಅಂದರೆ, ಮೇಡಮ್ ಒಂದು ಫ್ರ್ಯಾಂಕ್ ವಿಡಿಯೋನ ಮಾಡಿ ಹಸ್ಬೆಂಡ್ ಜೊತೆ ಅಂತ ಕೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ನೀವು ಕೇಳಿರೋದಕ್ಕೆ. ಅವರು ಚಿತ್ರದುರ್ಗದಿಂದ ಕಮೆಂಟ್ನ ಮಾಡಿದ್ದಾರೆ. ನೋಡಿ, ಅವ್ರದ್ದು ನಾನು ಕಮೆಂಟ್ನ ಕೂಡ ಇಲ್ಲಿ ಹಾಕಿದ್ದೀನಿ. ಈಗ ನೋಡಿ, ನೀವು ಕಾಣಿಸ್ತಾ ಇದೆ ಅನಿಸುತ್ತೆ ಕೆಳಗಡೆ ಕಮೆಂಟು. ಏನಕ್ಕೆ ಆ ಕಮೆಂಟ್ನ ತೋರಿಸ್ತಾ ಇದ್ದೀನಿ ಅಂದರೆ, ಮತ್ತೆ ಇನ್ನು ಅದಕ್ಕೂ ಕಮೆಂಟ್ ಹಾಕ್ಬಿಡ್ತಾರೆ, ಯಾರು ಕೇಳಿದ್ದು ಸುಮ್ಮನೆ ಹೇಳ್ತಾ ಇದ್ದೀರಾ ಅಂತ. ಅದಕ್ಕೆ ಅದನ್ನು ಕಮೆಂಟ್ನ ತೋರಿಸ್ತಾ ಇದ್ದೀನಿ. ನೀವು ಚಿತ್ರದುರ್ಗದಿಂದ ಕಮೆಂಟ್ ಮಾಡಿದ್ದೀರಾ, ತುಂಬಾ ಖುಷಿ ಆಯಿತು. ಹೀಗೆ ಕಮೆಂಟನ್ನು, ಒಳ್ಳೆ ಕಮೆಂಟ್ಗಳನ್ನ ಹಾಕ್ತಾಯಿರಿ. ಹಾಗೆ ನೀವು ನಿಮ್ಮ ಫ್ಯಾಮಿಲಿ ನನಗೆ ಸಪೋರ್ಟ್ ಮಾಡಿ. ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ಕೇಳಿ. ರೆಸಿಪಿ ವಿಡಿಯೋ ಆಗಿರಲಿ, ಕಾಮಿಡಿ ಆಗಿರಲಿ, ಹಾಗೆ ಯಾವುದಾದ್ರೂ ಲೊಕೇಶನ್ ಬಗ್ಗೆ ಆಗಿರಲಿ, ಟ್ರಾವೆಲಿಂಗ್ ಬಗ್ಗೆ ಆಗಿರಲಿ, ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಅದ್ರ ಬಗ್ಗೆನೂ ಕೂಡ ಎಲ್ಲ ಕೇಳಿ ಅಂತ ಹೇಳ್ತಾ, ಖಂಡಿತ ನಾನು ಫ್ರ್ಯಾಂಕ್ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನನಗೆ ಅದ್ರ ಬಗ್ಗೆ ಅಷ್ಟು ಇನ್ನೂ ಐಡಿಯಾಗಳಿಲ್ಲ. ಕೇಳಿ ನಿಮಗೆ ಯಾವ ಥರ ಎಲ್ಲ ಬೇಕು ಅಂತ. ಈಗ ನಾನು ಮಾಡ್ತಾ ಇರೋದು ಕುಂಬಳಕಾಯಿ ಹಲ್ವಾ. ನೀವು ನಾರ್ಮಲ್ ಕುಂಬಳಕಾಯಲ್ಲಿ ಹಲ್ವಾ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಎಸ್, ನೋಡಿ, ನಾನು ಸ್ವೀಟು ಚೆನ್ನಾಗಿರೋಂಥ ಕುಂಬಳಕಾಯಿನ ತೊಗೊಂಡಿದ್ದೀನಿ. ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ಸ್ವೀಟ್ ಪಂಪ್ಕಿನ್ ಅಂತಾರೆ. ಆಲ್ಮೋಸ್ಟ್ ಇದರಲ್ಲಿ ಪಲ್ಯ ಎಲ್ಲ ಮಾಡ್ಕೊತೀವಿ. ನೋಡಿ, ಈ ಥರ ಸಣ್ಣ ಬ್ಲೇಡಲ್ಲಿ ಕುಂಬಳಕಾಯಿನೆಲ್ಲ ಈ ಥರ ತುರಿದು ತೊಗೊಂಬನ್ನಿ. ಈಗ ಒಂದು ಪ್ಯಾನ್ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಇನ್ನೊಂದು ಬೌಲಿಗೆ ತೆಗೆದಿಟ್ಕೊಳ್ಳಿ. ನಮ್ಮ ಮನೇಲಿ ಕುಂಬಳಕಾಯಿ ಪಲ್ಯ ಮಾಡಿದ್ರೆ ತಿನ್ನೋಕ್ಕೇ ಅಳ್ತಾರೆ. ನೋಡಿ, ಈಗ ಅದೇ ತುಪ್ಪಕ್ಕೆ ಕುಂಬಳಕಾಯಿ ತುರಿದಿರೋದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾವ ಥರ ಇದು ಫ್ರೈ ಆಗಬೇಕು ಅಂದರೆ, ಸ್ವಲ್ಪ ಎಲ್ಲ ಬ್ರೌನ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಫೈನಲಿ ಇದು ಫ್ರೈ ಆಗಿದೆ. ಈಗ 1 ಕಪ್ಪಷ್ಟು ಹಾಲನ್ನು ಕಾಯಿಸಿ ತಣ್ಣಗೆ ಮಾಡಿರೋಂಥ ಹಾಲನ್ನು ಹಾಕ್ಕೊಳ್ಳಿ. ಈಗ ಹಾಲು ಕೂಡ ಇದೆಲ್ಲ ಕುಂಬಳಕಾಯಿ ಅದರಲ್ಲಿ ಬೆಂದು ಡ್ರೈ ಆಗಬೇಕು. ಹಾಲೆಲ್ಲ ಕುಂಬಳಕಾಯಿಗೆ ಅಬ್ಸರ್ವ್ ಆಗಬೇಕು. ಯಾವ ಥರ ಅಂದರೆ, ನೋಡಿ, ಈ ಥರ ಒಂದು 5-10 ನಿಮಿಷ ಆಗುತ್ತೆ. ಈ ಥರ ಡ್ರೈ ಆಗಬೇಕು ಮಿಲ್ಕೆಲ್ಲ. ಫೈನಲಿ ಈಗ ನಿಮಗೆ ಶುಗರ್ ಎಷ್ಟು ಬೇಕು ನೋಡಿ, ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಬೆಲ್ಲ ಆದರೂ ಹಾಕ್ಕೊಳ್ಳಿ. ನೀವು ಕುಂಬಳಕಾಯಿ ಆಲ್ಮೋಸ್ಟು ಸ್ವೀಟ್ ಇರುತ್ತೆ, ನೋಡಿ ಶುಗರ್ ಹಾಕ್ಕೊಳ್ಳಿ. ಶುಗರ್ ಹಾಕಿದಾಗ ಇದು ಸ್ವಲ್ಪ ತೆಳ್ಳಗಾಗುತ್ತೆ. ಭಯ ಬೀಳಬೇಡಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹೀಗೆ ಕೈ ಆಡಿಸ್ತಾ ಇರಿ. ಅದಕ್ಕೆ ಗಟ್ಟಿ ಆಗುತ್ತೆ. ಸ್ವಲ್ಪ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ. ತಿನ್ನೋಕ್ಕಂತೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಪಂಪ್ಕಿನ್ ಕುಂಬಳಕಾಯಿದು ಬೆನಿಫಿಟ್ಸು ಕೂಡ ತುಂಬಾ ಇದೆ. ಈಗ ಸ್ವಲ್ಪ ಮುಕ್ಕಾಲು ಭಾಗ ಆದಮೇಲೆ 1 ಸ್ಪೂನಷ್ಟು ಏಲಕ್ಕಿ ಪುಡಿ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಈಗ ಆಗಲೇ ಫ್ರೈ ಮಾಡಿ ತೆಗೆದು ಇಟ್ಕೊಂಡಿದ್ದಂಥ ಎಲ್ಲ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಬೇಕಿದ್ರೆ ನಿಮಗೆ ತುಪ್ಪ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಇವತ್ತು ತುಪ್ಪ ಸ್ವಲ್ಪ ಕಡಿಮೆ ಖಾಲಿಯಾಗಿದೆ. ಹಬ್ಬ ಅಷ್ಟೊತ್ತಿಗೆ ತುಪ್ಪನ ಕಾಯಿಸಬೇಕು. ನೋಡಿ, ಫೈನಲಿ ಯಾವ ಥರ ಇದೆ. ಕಲರ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ತುಂಬ ಬೇಕ್ರಿಯಲ್ಲಿ ನಿಮಗೆ ಸಿಗುತ್ತೆ ಇದು. ಹಾಗೆ ಕಾಶಿ ಹಲ್ವಾ ಅಂದರೆ ಅದು ಬೂದ್ಗುಂಬಳಕಾಯಲ್ಲಿ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಸ್ವೀಟ್ ಪಂಪ್ಕಿನಲ್ಲಿ ಇದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಬೇಕ್ರಿಯಲ್ಲಿ ನಮಗೆ ಇಟ್ಟಿರ್ತಾರೆ. ತುಂಬ ಜನ ಟೇಸ್ಟ್ ಮಾಡಿರ್ತೀರ, ನಿಮಗೆ ಗೊತ್ತಾಗೋದೇ ಇಲ್ಲ ಇದು ಕುಂಬಳಕಾಯಿ ಅಂತ. ನೀವೇ ಈಗ ಮನೆಯಲ್ಲಿ ಮಾಡಿ ನಿಮ್ಮ ಮಕ್ಕಳಿಗೆ ತಿನ್ನಿಸಿ. ತುಂಬಾ ಬೆನಿಫಿಟ್ಸ್ ಇದೆ ಹೆಲ್ತ್ಗೆ. ಇವತ್ತಿನ ವ್ಲಾಗ್ ಇದಾಗಿದೆ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.